ಮಾತಾಡ್ತೀರಾ ನೀವು? ಸರ್ ಇದು ಹಂಗೆ ಮಾಡೋದು ನೀವು ಏಜೆಂಟ್, ಕಾಂಗ್ರೆಸ್ ಏಜೆಂಟ್ ಸರ್ ನೀವು. ಸರ್ ಇರಿ ಸರ್, ಹೋಗಿ ಸರ್, ನೀವು ಸುಮ್ಮನೆ ಮಾತಾಡ್ಬೇಡಿ ಸರ್, ನೀವು ಹೋಗಿ ಸರ್. ಮಾತಾಡ್ತಾರ ಸರ್ ನೀವು, ಅದು ಎಲ್ಲ ಬಿಡ್ಬಿಡಿ ಸರ್ ನೀವು, ಅದು ಎಲ್ಲ ಬಿಡ್ಬಿಡಿ ಸರ್ ನೀವು. ಇನ್ನೇನ್ ಸರ್ ನೀವು? ಸರ್ ಹೋಗಿ ಸರ್, ನೀವು ಬೇರೆ ಮಾತಾಡ್ಬೇಡಿ ಸರ್ ನೀವು. ನಮ್ಗೆ ಮಾತಾಡೋದು ಸರ್, ನೀವು ಮಾತಾಡೋದು ಸರ್. ಹೋಗಿ ಸರ್, ಸರ್ ಹೋಗಿ ಸರ್. ಸರ್ ನಾನು ಸರ್ ನಿಮ್ಮ ಹತ್ರ ಮಾತಾಡ್ತಾ ಮಾತಾಡಿದ್ದು बात करता सो त्रांगी ने आपको हमने तकीता इतनी बात है तैला निकले आज हटा समाज जाता एक साल कई महत्व होता है कांग्रेस एजेंट अंता भटकाया पारमड़ा ने बल्ला सर कौन रहे युवा के इलेक्शन आज मेले इन्ना इतना इतना ಕಾಂಗ್ರೆಸ್ ಏಜೆಂಟ್ ಅಂತ ಕಾಂಗ್ರೆಸ್ ಏಜೆಂಟ್ ಸರ್ಕಾರಿ ನೌಕರ बात करता सो त्रांगी ने हमने सब कुछ ಒಳಗಡೆ ಏನಕ್ಕೆ ಆಗ್ತಿದೆ ಸರ್? ಮಾತಾಡಿದ್ರೆ ಮೇಲೆ ಆಗ್ತೀನಿ ರೆಕಾರ್ಡ್ ಮಾಡ್ತಿದ್ರಲ್ಲ ಮಾಡಿ ಸರ್, ನಾನು ಇಲ್ಲ ಅಂತ ಹೇಳ್ತಾ ಇದ್ದೆ. ಕಾಂಗ್ರೆಸ್ ಏಜೆಂಟ್ ಇಲ್ಲ ನೋಡಿದ್ರೆ ಕೂಡ ಆಧಾರ ಕೊಡ್ತಾರೆ. ಇನ್ನೇನ್ ಮಾತಾಡೋದು ಮಾಜಿ ಕೌನ್ಸಿಲರ್ ಅಲ್ಲ ನಾನು. ಮಾತಾಡಿ ಸರ್, ನೀವು ಕರೆಕ್ಟ್ ಮಾತಾಡಿ ಸರ್. ನೀವು ಹೊಡೆದಿನ ಕೆಲಸ ಮಾಡಿ ನಾಟಕ ಆಗಲ್ವಾ ಸರ್? ನಿಮ್ದು ಗೊತ್ತಿದ್ದ ಅಂತ ಯಾರನ್ನು ಸರ್? ನಮ್ಗೆ ಏನಕ್ಕೆ ಗೊತ್ತು ಸರ್? ಅದು ಯಾರು ನಿಮ್ಗೆ ಹುಟ್ಟಿದ್ರೆ ನನ್ನ ಮಗ ಮಾಡ್ತಿರೋದು ಅದು ನಮ್ಗೆ ಗೊತ್ತಿಲ್ಲ ಸರ್. ಅದು ಸರ್ ನನ್ಗೆ ಗೊತ್ತಿಲ್ಲ ಅದು. ಹಂಗೇನ್ ಸರ್ ಹೇಳೋದ ನಿಮ್ಗೆ? మేమేమి కబ్జా చేసుకుంటాలే సార్, మేము అట్లా కాదు సార్, మేము కబ్జా చేసుకుంటా లేదు. ఇది మేమేమి కబ్జా చేసుకుంటాం లేదా? మీకు ఏమైనా రాంగ్ మాట్లాడుతా ఉన్నామా? తెలియదా? మీకు చెప్పాలా ఇది అంతా? ಕಾಂಗ್ರೆಸ್ ಏಜೆಂಟ್ ಹೌದು, ಕಾಂಗ್ರೆಸ್ ಏಜೆಂಟ್ ಅಂತ ಮಾತಾಡ್ತೀನಿ. ಏನ್ ಮಾಡ್ತೀವಿ ಹೇಳು? ಮಾತಾಡಿ ಹೋಗಿ ಸರ್, ಮಾಡಿ ಹೋಗಿ ಸರ್. ಇಲ್ಲ నేను ಮಟಕಾಯ ಪರ ಮಾಡ್ತಾ ಇದ್ದೀನಿ, ಇಲ್ಲ ಬಂದೇ ಕೋರ್ ನಾನು. इसके ऐसे में जात पात की बात बोलता नहीं, मटका एजेंट का समझ आई ना? ಹೌದು ಕಾಂಗ್ರೆಸ್ ಏಜೆಂಟ್ ಅಂದ್ರೆ కాదు మట్కా ఏజెంట్ అంటాడు కదా, ఐదు తెలుసా? ఏమైనా ప్రూఫ్ ఉందా? కాదు ఇంకా నా మాట్లాడేది నేను కౌన్సిలర్ వచ్చి ఏదో బట్టి చేసుకోవాలని చెప్పాలి కదా. అయ్యో మా పెద్ద మనిషి ಗೌರ್ಮೆಂಟ್ ಇದೆ ಸರ್, ಮಾಡಿದೀನಿ, ಫೈನ್ ಕಟ್ಟಿದ್ದೀನಿ. ಅಲ್ಲಿ ನೀವು ಅಲ್ಲ ಹೇಳ್ಬೇಡಿ ಸರ್ ನಿಮ್ಗೆ. ಇಲ್ಲ ನೀವು ಮಾಡಿ ಗೌರ್ಮೆಂಟ್ ಪ್ರಾಪರ್ಟಿನೇ ನಂದೊಂದು ಹೇಳ್ತಾ, ನಾನು ಪ್ರಾಪರ್ಟಿ ನಂದೊಂದು ಹೇಳ್ತಾರ ಸರ್? ಅದು ಯಾರೋ ಸೈಡ್ ಮಾಡಿದ್ರು ಸರ್, ನಿಮ್ಗೆ ಅರ್ಥ ಮಾಡ್ಕೋಬೇಕು ನೀವು. ಯಾರು ಒಳಗಡೆ ಬರಕ್ಕೆ? ಅಯ್ಯೋ ಗೌರ್ಮೆಂಟ್ ಪ್ರಾಪರ್ಟಿ ಒಳಗಡೆ ಬರಕ್ಕೆ ಒಳಗಡೆ ಬರೋದೇನು ಸರ್? ಗೌರ್ಮೆಂಟ್ ಪ್ರಾಪರ್ಟಿ ಒಳಗಡೆ ಹಾಕೊಂಡು ಕಾದ್ ನಿಮ್ಗೆ ಕೇಳಿದ ನಂಬರ್ 26ರ ಮಾಜಿ ನಗರಸಭೆ ಸದಸ್ಯರು ಸಲೀಂ ಆಲಿಯಾಸ್ ಅಲ್ಲು ತನ್ನ ಮನೆ ಎದುರುಗಡೆ ಇರುವಂಥ ಸರ್ಕಾರಿ ಪ್ರಾಪರ್ಟಿ ಪಾರ್ಕನ್ನು ಸುಮಾರು ವರ್ಷಗಳಿಂದ ಕಬ್ಜಾ ಮಾಡಿಕೊಂಡು ಎನ್ಕ್ರೋಚ್ ಮಾಡಿ ಕಾರ್ ಶೆಡ್ಡು ಮತ್ತು ಕುರಿ ಶೆಡ್ಡನ್ನು ನಿರ್ಮಾಣ ಮಾಡಿಕೊಂಡು ಒಳಗಡೆ ಸಾರ್ವಜನಿಕರಿಗೆ ಯಾರಿಗೂ ಸಹ ಬಿಡದಾಗೆ ಅಬ್ಸ್ಟ್ರಕ್ಟ್ ಮಾಡಿ ತನ್ನ ವಶದಲ್ಲಿ ಇಟ್ಕೊಂಡು ಸಾರ್ವಜನಿಕರ ಸೇವೆಗೆ ಮುಕ್ತವಾಗಿರುವಂಥ ಒಂದು ಪಾರ್ಕನ್ನು ಕಬ್ಜಾ ಮಾಡಿಕೊಂಡು ತನ್ನ ಅಧೀನದಲ್ಲಿ ಇಟ್ಕೊಂಡು ಅನುಭವಿಸ್ತಾ ಇದ್ರು. ಇದರಿಂದ ಸಾರ್ವಜನಿಕ ವಲಯದಲ್ಲೂ ಸಹ ಸುಮಾರು ನನಗೆ ಫೋನ್ಸ್ ಮಾಡಿದಾಗ ನಾನು ಪರಿಶೀಲನೆ ಮಾಡಿ ಗೌರವವಾಗಿ ಅವರಿಗೆ ತೆರವು ಮಾಡಲಿಕ್ಕೆ 4 ದಿನ ಮೊದಲೇ ಹೇಳಿ ಹೋಗಿದ್ದೆ. ನನ್ನ ಸಿಬ್ಬಂದಿ ಕಡೆಯಿಂದ 4 ದಿನ ಮೊದಲೇ ತೆರವು ಮಾಡಿ, ನೀವು ಒಬ್ಬ ನಗರಸಭೆ ಮಾಜಿ ಸದಸ್ಯರಾಗಿದ್ದುಕೊಂಡು ಸರ್ಕಾರಿ ಪ್ರಾಪರ್ಟಿನ ಕಾಪಾಡೋದು ನಿಮ್ಮ ಹಕ್ಕು ಮತ್ತು ಧರ್ಮ, ಅದೇ ರೀತಿ ನೀವು ಮಾಡ್ತಿರೋ ತಪ್ಪಿದೆ ಅದನ್ನು ತೆಗೀರಿ ಅಂತ ನಾನು ಅವ್ರಿಗೆ ಗೌರವವಾಗಿ ಹೇಳಿ ಹೋಗಿದ್ದೆ. ಆದರೂ ಸಹ ಬೇಜವಾಬ್ದಾರಿಯಿಂದ ಏನು ಮಾಡ್ತಾರೆ ಮಾಡಲಿ ಅಂತ ಅವರು ಇದುವರೆಗೂ ಮಾಡಿರಲಿಲ್ಲ. ಸೊ ಅದರಂತೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಆಡಳಿತಾಧಿಕಾರಿಗಳು ಗಮನಕ್ಕೆ ತಂದು ಕೂಡಲೇ ಏನು ಎನ್ಕ್ರೋಚ್ ಮಾಡಿದ್ರು ಆ ಪ್ರಾಪರ್ಟಿನ ತೆರವು ಮಾಡಿದ್ದೇನೆ, ಸಾರ್ವಜನಿಕರಿಗೆ ಮುಕ್ತ ಮಾಡಿಕೊಟ್ಟಿದ್ದೇವೆ. ಜೊತೆಗೆ ಇದು ಅಕ್ಷಮ್ಯ ಅಪರಾಧವೂ ಸಹ. ನಗರಸಭೆ ಸದಸ್ಯನಾಗಿದ್ದುಕೊಂಡು ಮಾಜಿ ಸದಸ್ಯನಾಗಿದ್ದುಕೊಂಡು ಅವರಿಗೆ ಏನು ಇಲ್ಲಿರೋಂಥ ಜನರಿಗೆ ಇದನ್ನು ಉಪಯೋಗಕ್ಕೆ ಅವರು ಮಾಡಿಸ್ಬೇಕಾಗಿತ್ತು ಅದನ್ನು ಬಿಟ್ಟು ತನ್ನ ಕರ್ತವ್ಯವನ್ನು ಮರೆತು ತಾನೇ ಕಬ್ಜಾ ಮಾಡ್ಕೊಂಡಿರೋದು ಅಕ್ಷಮ್ಯ ಅಪರಾಧ. ಜೊತೆಗೆ ಎಲ್ಲಿ ಬಂದರೆ ನಮ್ಮೇಲೂ ಸಹ ದೌರ್ಜನ್ಯ ಮಾಡಲಿಕ್ಕೆ ಮನುಷ್ಯ ಬರ್ತಾನೆ.
ನೀವು ನೆನ್ನೆ ಮೊನ್ನೆ ಬಂದಿದ್ದೀರಾ ಇಡ್ತೀರಾ ಹೋಗ್ತೀರಾ ಅಂತ. ಜೊತೆಗೆ ನನಗೆ ಕಾಂಗ್ರೆಸ್ ಏಜೆಂಟ್ ಅಂತ ಬೇರೆ ನಿಂದಿಸ್ತಾನೆ. ಇದು ತಪ್ಪಿದು. ನಾನು ಸರ್ಕಾರಿ ನೌಕರ, ಯಾರು ಏಜೆಂಟು ಅಲ್ಲ, ಏನಲ್ಲ. ಮೇಲೆ ಜೊತೆಗೆ ಒಂದು ಸಾರ್ವಜನಿಕ ಸ್ವತ್ತನ್ನು ಕಾಪಾಡೋದು ನನ್ನ ಧರ್ಮ. ಹಾಗಾಗಿ ನಾನು ಮಾಡ್ತಿದ್ದೀನಿ. ಸಾರ್ವಜನಿಕ ವಲಯದಲ್ಲಿ ದೂರುಗಳು ಬಂದಾಗ ಮಾಡಬೇಕಾಗುತ್ತೆ. ಸೊ ಆದ್ದರಿಂದ ಇದನ್ನು ಮೊನ್ನೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ದೇನೆ. ಮುಂದಿನ ಇದುವರೆಗೂ ಏನು ಆದೇಶ ಮಾಡ್ತಾರೋ ಪ್ರಕಾರ ನಾನು ಅದ್ರ ವಿರುದ್ಧ ಕಾನೂನು ರೀತಿ ಕ್ರಮ ಜರುಗಿಸ್ತೀನಿ ಅವ್ರ ವಿರುದ್ಧ.